ಹಾಸನದ ಸಂಗತಿ. ಹಾಸನದಲ್ಲಿ ಮಹಿಳೆ ನಾಪತ್ತೆಯಾಗಿದ್ದರು. ಆ ಕೇಸಿಗೆ ಒಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅಂದರೆ ಸಂಬಂಧಿಕರು ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಆಕೆಯ ಮೇಲೆ ಅನಾಚಾರ ಮಾಡಿ ನಂತರ ಮರ್ಡರ್ ಮಾಡಲಾಗಿದೆ ಅನ್ನುವಂಥದ್ದು ಅವರ ಆರೋಪ. ಯಾಕಂದರೆ ಅಲ್ಲಿ ಕೆರೆ ಬಳಿ ಚಪ್ಪಲಿ ಸಿಕ್ಕಿದೆ, ಉಡುಪುಗಳು ಸಿಕ್ಕಿವೆ, ಬ್ಯಾಗ್ಗಳು ಪತ್ತೆಯಾಗಿದೆ. ಆಕೆ ಹತ್ತಿರ ಸರಿಸುಮಾರು ಒಂದು 20 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಇತ್ತಂತೆ. ಹೀಗಾಗಿ ಸಂಬಂಧಿಕರಿಗೆ ಅನುಮಾನ ಕಾಡ್ತಾ ಇದೆ. ಏನಾದರೂ ಮಾಡಿ ಆಕೆಯನ್ನು ಕೊಂದು ಬಿಟ್ರಾ ಅನ್ನುವಂಥ ಅನುಮಾನ. ತೋರಿಸ್ತಾ ಇದ್ದೀವಿ, ತೋರಿಸ್ತಾ ಇದ್ದೀವಿ ನೋಡಿ. ಅಲ್ಲಿ ಉಡುಪುಗಳಿವೆ, ಚಪ್ಪಲಿಗಳು ಬಿದ್ದಿವೆ, ಕಲ್ಕಿರಿಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಕೊಲೆ ಮಾಡಿ ಆಕೆಯನ್ನು ಬಿಸಾಕಿರಬಹುದು ಅಂತ ಶ್ವಾನದಳ ಕೂಡ ಬಂದಿದೆ. ಪೊಲೀಸರು ಕೂಡ ಎಲ್ಲ ವಿವರಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಸಂಬಂಧಿಕರು ಗೋಳಾಡ್ತಾ ಇದ್ದಾರೆ. ಆಕೆ ಎಲ್ಲಿ ಹೋದ್ಲು, ಏನು ಎತ್ತ, ಯಾಕೆ ನಾಪತ್ತೆ ಆದ್ಲು, ಏನು ಯಾವುದೂ ಕೂಡ ಗೊತ್ತಾಗಿಲ್ಲ. ಹೀಗಾಗೇನೆ ಅಂದರೆ ಬಂಧುಗಳಿಗೆ ಅನುಮಾನ ಕಾಡ್ತಾ ಇದೆ. ಆಕೆಯನ್ನು ಕೊಲೆ ಮಾಡಿ ನೀರಿಗೆ ಎಸ್ತಿದ್ದಾರೆ ಅನ್ನೋದು. ಮದುವೆ ಆಗಿ 10 ವರ್ಷ ಆಗಿದೆ. ಕುಣಿಗಲ್ಲಿಗೆ ಅಂತ ಮದುವೆ ಮಾಡಿಕೊಟ್ಟಿದ್ದು. ಗಂಡನ ಹೆಸರು ರುದ್ರೇಶ್ ಅಂತ. ಅವರು ಅಲ್ಲೇ ಕಂಪ್ನಿಯಲ್ಲೇ ಕೆಲಸ ಮಾಡ್ಕೊಂಡಿರೋದು. ಅವ್ರ ಯಜಮಾನ್ರ ಆಫೀಸಲ್ಲೇ ಕೆಲಸ ಮಾಡ್ಕೊಂಡಿರೋದು. ಅವರು ಮೊನ್ನೆ ಚಿಕ್ಕಮಂಗ್ಳೂರಲ್ಲಿ ಒಂದು ಮದುವೆ ಇತ್ತು. ಮದುವೆಗೆ ಅಂತ ಬಂದವರು. ಮದುವೆ ನಮ್ಮ ಅಕ್ಕನ ಮಗಳು. ಮದುವೆ ಮುಗಿಸ್ಕೊಂಡು ಸೀದಾ ಊರಿಗೆ ಬಂದಿದ್ದಾಳೆ, ಬೇಲೂರಿಗೆ ಬಂದು ಮತ್ತು ಕೈಮರಿಗೆ ಬಂದಿದ್ದಾರೆ. ಕೈಮರಿಗೆ ಬಂದು ಸ್ವಲ್ಪ ಹೊತ್ತು ಮನೇಲಿದ್ದಾರೆ. ಮನೇಲಿದ್ಬಿಟ್ಟು ಬಂದು ಅವ್ರ ಅಮ್ಮನ ಕೈಲಿ ಬಿಡಿಸ್ಕೊಂಡಿದ್ದಾಳೆ ಕೈಮರಕ್ಕೆ. ಕೈಮರದಿಂದ ಬಸ್ ಹತ್ತಿದ್ದಾರೆ ಬೇಲೂರಿಗೆ ಹೋಗೋಕ್ಕೆ. ಬೇಲೂರಲ್ಲಿ ಬಂದಿದೆ ಅಷ್ಟೇ ಲಾಸ್ಟು. ಆಂಟಿ ನಿಮ್ಮ ಕಡೆ ನೆಂಟ್ರು ಯಾರೋ ಒಬ್ಬರು ಸಿಕ್ಕಿದ್ದಾರೆ ಅಂತ ಅಂದಿದ್ದಷ್ಟೇ. ಮತ್ತು ಫೋನ್ ಸ್ವಿಚ್ ಆಫ್ ಆಗಿದೆ. ಆವಾಗ ಅಲ್ಲಿ ನನ್ನ ತಂಗಿಗೆ ಅವರು ಫೋನ್ ಮಾಡಿ ಆಮೇಲೆ ಫೋನ್ ಮಾಡಿದ್ರು. ಫೋನಲ್ಲಿ ಸ್ವಿಚ್ ಆಫ್ ಮತ್ತು ಫೋನೇ ಇಲ್ಲ. ಮತ್ತು ಅವಳ ಮೈ ಮೇಲೆ ಒಂದು 20 ಲಕ್ಷ ಒಡವೆ ಇತ್ತು. ಹಾಕೊಂಡು ಮದುವೆಗೆ ಅಂತ ಬಂದಿದ್ಲಲ್ಲ, ಮತ್ತೆ ಬರಬೇಕಲ್ಲ ಆಂಟಿ ಅಂತ ಹೇಳಿ ಒಡವೆ ಬಿಚ್ಚಿಲ್ಲ, ಹಂಗೆ ಬಸ್ಸಿಗೆ ಬಂದಿದ್ದಾಳೆ. ಬೇಲೂರಿಗೆ ಬಂದಿರೋದಷ್ಟೇ. ಮತ್ತೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಇಲ್ಲಿ ನಿನ್ನೆ ಬಂದಿದ್ದು. ನಾವಿಲ್ಲೆಲ್ಲ ಸುತ್ತಮುತ್ಕೊಂಡು ನೋಡ್ಕೊಂಡು ಹೋಗಿದ್ದಕ್ಕೆ ಆಧಾರ್ ಕಾರ್ಡ್ ಸಿಕ್ತು. ಮತ್ತು ಇಲ್ಲೆಲ್ಲ ದೇವಸ್ಥಾನ ಇದೆ, ಅಲ್ಲಿ ಫೋನ್ ಸ್ವಿಚ್ ಆಫ್ ಅಂತ ಬಂತು. ಅಲ್ಲಿಗೆ ಹೋಗಿದ್ದು, ಅಲ್ಲೂ ಏನೂ ಇರಲಿಲ್ಲ. ಆಧಾರ್ ಕಾರ್ಡ್ ಒಂದು ಸಿಕ್ಕಿತ್ತು, ನಿನ್ನೆ ತೊಗೊಂಡೋಗಿದ್ದು. ಬೇಲೂರಲ್ಲಿ ಅವ್ರ ಯಜಮಾನ್ರೆಲ್ಲ ರೂಮ್ ಮಾಡ್ಕೊಂಡು ಇಲ್ಲೇ ಇದ್ದರು. ಬೇಗ ಬಂದು ಹುಡುಕಿ ನೋಡೋಣ ಏನು ಸಿಗುತ್ತೆ ಅಂತ. ಬೆಳಗ್ಗೆ ಬೇಗನೆ ಬಂದಿದ್ದಾರೆ. ನಿನ್ನೆ ಬಂದಾಗ ಏನೂ ಇರಲಿಲ್ಲ. ಇವತ್ತು ಅಲ್ಲಿ ಬಟ್ಟೆ, ಚಪ್ಪಲು ಎಲ್ಲ ಅಲ್ಲೇ ಬಿದ್ದಿದ್ದಾವೆ. ಯಾರು ಏನು ತೊಂದರೆ ಇಲ್ಲ, ಅವಳಿಗೂ ಯಾರೂ ದುಶ್ಮನ್ ಇಲ್ಲ, ನಮಗೂ ಯಾರೂ ಇಲ್ಲ. ಬಟ್ ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ಲ. ಬಟ್ ಅವ್ರು ಯಾರು ಸಿಕ್ಕಿದ್ರೆ ಮಾತ್ರ ಸುಮ್ಮನೆ ಬಿಡಬೇಡಿ, ನೀವು ಏನಾರು ಮಾಡಿಸ್ಬೇಡಿ, ನ್ಯಾಯ ಬೇಕು. ಸರ್ ಮನೆಯಿಂದ 5 ಗಂಟೆಗೆ ಹೊರಟರು ಗುರುವಾರ ಬೆಳಗ್ಗೆ. ನಾನೇ ಕುಣಿಗಲ್ ಬಂದು ಬಸ್ ಹತ್ತಿ, ನಮ್ಮದು ಅಲ್ಲಿ ಕುಣಿಗಲ್ ಹತ್ರ ಎಲ್ಲಿಯೂರು ಬಸ್ ಹಸ್ಬಿಟ್ಟು ನಾನು ಹೋದೆ. ಮದುವೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ರು. ಮದುವೆಗೆ ಹೋಗಿದ್ದಾಳೆ, ಹೊರಟಿದ್ದಾಳೆ. 1:15 ಫೋನ್ ಮಾಡಿದಾಗೂ ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂದ್ಳು. ಊರಿಗೆ ಹೋಗಿದ್ದಾಳೆ. 6:15 ತಿರ್ಗಾ ಹೊರಡುವಾಗಲೂ ಫೋನ್ ಹಾಕಿದ್ಲು, ಬರ್ತೀನಿ ಅಂದ್ಲು. ಹೊರಟು ಬಸ್ ಹತ್ತ ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಬಸ್ ಹತ್ತಿದ್ದಾರೆ. ಆಮೇಲೆ ನಂತರ ಏನಾಯ್ತು? ಆಮೇಲೆ ನಾವು 8:15 ಮೇಲೆ ಫೋನ್ ಮಾಡಿದೆ, ಫೋನ್ ಹೋಯ್ತಲ್ಲ ಸ್ವಿಚ್ ಆಫ್, ಅಷ್ಟೇ ಗೊತ್ತಿಲ್ಲ. ಅವ್ರಿಗೆ ಮುಂಚೆ ಮಾಡಿದ್ರಂತ. ಅದೇ ಹೊರಟಿದ್ದೀನಿ, ಬಸ್ ಹತ್ತಿದ್ದೀನಿ ಅಂತ ಅವ್ರಿಗೆ ಹೇಳಿದ್ರು. ಎಲ್ಲಿಗೆ ನೈಟ್ ಬರಲಿಲ್ಲ ಸರ್. ನಾನು ತಿರ್ಗ ಬೆಳಗ್ಗೆ ತಕ್ಕ ಕುಣಿಗಲ್. ನಿನ್ನೆ ಬೇಲೂರು ಸ್ಟೇಷನಲ್ಲಿ ಒಂದು 0 FIR ರಿಜಿಸ್ಟರ್ ಆಗಿತ್ತು. ಒಂದು ಲೇಡಿ ಪ್ರಿಯಾಂಕಾ ಅಂತ, 28 ವರ್ಷ ಏಜ್. ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದಮೇಲೆ ಅರೆಹಳ್ಳಿಯೆಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ. ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತು ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖೆ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ.
ಆ್ಯಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಅವರು ಆ್ಯಕ್ಚುಲಿ ಮದುವೆ ಆಗಿತ್ತು ಅವರದು, ಗಂಡನ್ ಮನೆ ಕುಣಿಗಲಲ್ಲಿದೆ. ಇಲ್ಲಿ ಅವರು ಬಂದಿದ್ದರು ಒಂದು ಮದುವೆ ಅಟೆಂಡ್ ಮಾಡಲಿಕ್ಕೆ ಅರೆಹಳ್ಳಿ PS ಜೂರಿಸ್ಡಿಕ್ಷನಲ್ಲಿ. ಸೊ ಚಿಕ್ಕಮಗಳೂರಲ್ಲಿ ಹೋಗಿದ್ದರು ಮದುವೆ ಅಟೆಂಡ್ ಮಾಡಲಿಕ್ಕೆ. ಮತ್ತು ಡೇ ಬಿಫೋರ್ ಯೆಸ್ಟರ್ಡೇ ಅವರು 6:30 ಮನೆಯಿಂದ ಬಿಟ್ಟಿದ್ದಾರೆ. ಕಾಯಿಮಾರ ಬಸ್ ಸ್ಟ್ಯಾಂಡ್ಗೆ ಅವರು ಹೋಗಿದ್ದಾರೆ, ತಾಯಿ ಜೊತೆಗೆ ಹೋಗಿದ್ದಾರೆ. ಅಲ್ಲಿಂದ ಅವರು ವಾಪಸ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಪ್ರೈಮರಿ ಮಾಹಿತಿ ಪ್ರಕಾರ. ಅದಾದ ನಂತರ ಅರೌಂಡ್ 8-7 ಶುಭನ್ವಿತಾ ಅವರು ಮಾಹಿತಿ ಕೊಡ್ತಾಯಿದ್ರು, ASP ಒಂದಿಷ್ಟು ವಿವರಗಳನ್ನು ಕೊಡ್ತಾಯಿದ್ರು. ನೋಡಿ, ಸಂಬಂಧಿಕರ ಮದುವೆಗೆ ಅಂತ ಬಂದಂಥ ಹುಡುಗಿ ಈ ರೀತಿ ನಾಪತ್ತೆ ಆಗಿಬಿಟ್ರೆ ಏನದು ಅರ್ಥ ಅದು? ಬನ್ನಿ, ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಏನೋ ಒಂಥರ ನಿಗೂಢ ಅನ್ನಿಸ್ತಾ ಇದೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ. ಮದುವೆಗೆ ಬಂದಂಥ ಹೆಣ್ಣುಮಗಳು ಈ ರೀತಿ ಕೊನೆ ಕರೆ ಮಾಡ್ತಾಳೆ, ಯಾರೋ ನಿಮ್ಮ ರಿಲೇಷನ್ ಸಿಕ್ಕರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಆಕೆ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ಫೋನ್ ಸ್ವಿಚ್ ಆಫ್ ಆಗಿರ್ಬೋದು ಅಂತ, ಯಾಕಂದರೆ ಅಲ್ಲಿ ತನಕ ತೋರಿಸ್ತಾ ಇದೆ. ಸೊ ಅಲ್ಲಿ ಬಂದೆಲ್ಲ ಹುಡುಕಾಡಿದ್ದಾರೆ, ಸಿಕ್ಕಿಲ್ಲ. ನೋಡಿ, ಅವ್ರು ಯಾರೋ ಒಬ್ಬರು ತಾಯಿ ಹೇಳ್ತಾಯಿದ್ರು, ಅದು ಅಲ್ಲಿ ಅನುಮಾನ ಬರುವಂಥದ್ದು. ಅಲ್ಲಿ ನಿನ್ನೆ ಬಂದು ನಾವು ಹುಡುಕಾಡಿದ್ದೀವಿ, ಇಲ್ಲಿ ಏನೂ ಸಿಕ್ಕಿಲ್ಲ. ಆದರೆ ಇವತ್ತು ಬೆಳಗ್ಗೆ ಬಂದು ನೋಡೋ ಸಂದರ್ಭದಲ್ಲಿ ಆಕೆ ವಸ್ತ್ರಗಳು ಸಿಕ್ಕಿವೆ, ಆಕೆ ವ್ಯಾನಿಟಿ ಬ್ಯಾಗ್ ಸಿಕ್ಕಿದೆ. ಅಂದರೆ ಏನಿದೆ ಅರ್ಥ ಇದು? ಅಂದರೆ ಏನಾದರೂ ಆಕೆಗೆ ಏನಾದರೂ ಯಾರಾದರೂ ತೊಂದರೆ ಮಾಡಿರ್ಬೋದಾ? ಏನಿದು ನಿಗೂಢ ಅಂತ ಅನ್ನಿಸ್ತಾ ಇದೆ. ಹೌದು, ನನಗೆ ನಿಜವಾಗ್ಲೂ ಕೂಡ ಒಂದು ರೀತಿ ನಿಗೂಢ ಒಂದಷ್ಟು ಅನುಮಾನಗಳು ಸಹಜವಾಗಿ ಕಾಡ್ತಿದೆ. ಘಟನಾ ಸ್ಥಳದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇದೇ ಸ್ಥಳದಲ್ಲಿ ಆಕೆಯ ಏನು ಅಗ್ನಿಶಾಮಕ ವಾಹನ ಇತ್ತು, ಅದರ ಪಕ್ಕದಲ್ಲೇ ಆಕೆಯ ಬಟ್ಟೆಗಳು ಪತ್ತೆಯಾಗಿದೆ. ಪಕ್ಕದಲ್ಲೇ ಒಂದು ಕೆರೆ ಇದೆ, ಆ ಕೆರೆಯಲ್ಲಿ ಆಕೆಯ ಶವ ಸಿಗ್ಬೋದು ಅಂತಕ್ಕಂಥ ನಿರೀಕ್ಷೆಯೊಂದಿಗೆ ಅಗ್ನಿಶಾಮಕ ಸಿಬ್ಬಂದಿ ಶೋಧವನ್ನು ನಡೆಸ್ತಾ ಇದ್ದಾರೆ. ಗುರುವಾರ ಮುಂಜಾನೆ 5 ಗಂಟೆಗೆ ತುಮಕೂರು ಜಿಲ್ಲೆ ಹೊರಟಂತ ಮಹಿಳೆ ಚಿಕ್ಕಮಗಳೂರಿನ ಮದುವೆಯನ್ನು ಮುಗಿಸಿ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ತನ್ನ ತಾಯಿ ಮನೆಗೆ ಬಂದು ವಾಪಸ್ ಸಂಜೆ 7 ಗಂಟೆ ಸುಮಾರಿಗೆ ಬೇಲೂರು ಬಸ್ ಸ್ಟ್ಯಾಂಡ್ಗೆ ಬರ್ತಾರೆ. ಅಲ್ಲಿಂದ ಸುಮಾರು 8 ಗಂಟೆ 13 ನಿಮಿಷಕ್ಕೆ ಆಕೆ ಸಂಪರ್ಕ ಕಳೆದುಕೊಳ್ತಾಳೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಆಕೆ ಏನಾಗಿದ್ದಾಳೆ, ಬದುಕಿದ್ದಾರಾ ಇಲ್ವಾ ಅಂತಕ್ಕಂಥದ್ದೆಲ್ಲೂ ಕೂಡ ಇನ್ನೂ ಪ್ರಶ್ನೆಯಾಗಿ ಹೊಡೆದಿದೆ. ಆದರೆ ಇಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ನೋಡಿದ್ರೆ ರಂಗನಾಥ್, ಖಂಡಿತವಾಗಲೂ ಕೂಡ ಆಕೆಯ ಮೇಲೆ ಏನು ದೌರ್ಜನ್ಯ ಆಗಿ ಆಕೆಯನ್ನು ಕೊಲೆ ಮಾಡಿದ್ರೆ ಅಂತಕ್ಕಂಥ ಅನುಮಾನವನ್ನ ಅವರ ಕುಟುಂಬ ಸದಸ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಅವ್ರ ಸಂಬಂಧಿಕರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಹೇಳಿ ಮೇಡಮ್, ಈಗ ಅವರು ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು, ಏನು ಕೆಲಸ ಮಾಡ್ಕೊಂಡಿದ್ರು ಅವ್ರ ಮನೆಯವರು? ಏನು ಮಗು ಇದೆ, ಮದುವೆ ಆಗ್ಬಿಟ್ಟು ಒಂದು ಮಗು ಇದೆ, ಒಂದು ಗಂಡು ಮಗು ಇದೆ. ಮೊನ್ನೆ ಗುರುವಾರ ಬೆಳಿಗ್ಗೆನೆ ಹೊರಟು ಬಂದಿದ್ದಾಳೆ, ಒಬ್ಳೆ ಬಂದಿದ್ದಾಳೆ. ಇಲ್ಲಿ ಮದುವೆಗೆ ಹೋಗಿದ್ದಾಳೆ. ಮದುವೆಯಿಂದ ಬಂದು ಮನೆಗೆ ಹೋಗ್ಬಿಟ್ಟು ಮನೆಯಿಂದ ಬೇಲೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾಳೆ. ಬೇಲೂರು ಬಸ್ ಸ್ಟ್ಯಾಂಡಲ್ಲಿ ಫೋನ್ ರಿಸೀವ್ ಮಾಡಿದ್ದಾಳೆ. ಸೊ ಅಲ್ಲಿಂದ ಪತ್ತೆ ಇಲ್ಲ, ಎಲ್ಲಿ ಹೋಗಿದ್ದಾಳೆ, ಏನಾಗಿದೆ. ಸನ್ನಿವೇಶ ನೋಡಿದ್ರೆ ನಿಜವಾಗೂ ಕೂಡ ಭಯ ಆಗುತ್ತೆ. ಅವ್ರ ಬಟ್ಟೆಗಳು, ಚಪ್ಪಲಿಗಳು, ಬ್ಯಾಗ್ ಎಲ್ಲೆಲ್ಲ ಸುಮಾರು 3-4 ಕಡೆ ವಸ್ತುಗಳೆಲ್ಲ ಬಿದ್ದಿದೆ. ಹೌದು ಸರ್, ಎಲ್ಲ ಬ್ಯಾಗ್ ಒಂದು ಕಡೆ ಬಿದ್ದಿದೆ, ಬಟ್ಟೆ ಒಂದು ಕಡೆ ಬಿದ್ದಿದೆ. ಅದು ಬೇರೆ ಬ್ಯಾಗಲ್ಲಿರೋ ಬಟ್ಟೆ ಆಗಿದ್ರೆ ಇಷ್ಟು ಗಾಬರಿ ಆಗ್ತಿರ್ಲಿಲ್ಲ. ಸೊ ಅವಳು ಹಾಕಿದ ಬಟ್ಟೆನೇ ಇರೋದ್ರಿಂದ ತುಂಬ ಗಾಬರಿ ಆಗ್ತಾ ಇದೆ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಅವ್ರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಮತ್ತೆ ಏನು ಒಡವೆ ಹಾಕಿದ್ರು ಅವ್ರ ಮೈ ಮೇಲೆ, ಏನು ಮೇಡಮ್? ಸರ್, ಮದುವೆಗೆ ಅಂತ ಬಂದಿದ್ಲಲ್ಲ, ಸುಮಾರು ಒಡವೆ ಹಾಕಿದ್ದಾಳೆ. 2 ಎಳೆದೊಂದು ಮಾಂಗಲ್ಯ ಚೈನು ಮತ್ತು ಒಂದು ನೆಕ್ಲೆಸು, 2 ಬಳೆ, ಉಂಗುರಗಳು ಎಲ್ಲದನ್ನೂ ಹಾಕೊಂಬಂದಿದ್ದಾಳೆ. ಹೆವಿ ಒಡವೆ ಹಾಕಿದ್ದಾಳೆ. ಅದೊಂದು ಭಾಳ ತಪ್ಪಾಗೋಗಿದೆ. ಸೊ ಇದರಿಂದ ನಾವು ನೋಡಿ ಹೆಣ್ಮಕ್ಳು ಕಲ್ತ್ಕೋಬೇಕಾಗಿರೋದು ಏನಂದರೆ, ಒಡವೆ ಹಾಕ್ಕೊಂಡು ಓಡಾಡಬಾರ್ದು ಅನ್ನೋದು ಒಂದು ಮುಂಜಾಗ್ರತಾ ಕ್ರಮ ವಹಿಸ್ಕೋಬೇಕು ಎಲ್ಲರ ಮನೆಯಲ್ಲೂ ಕೂಡ. ನಿಜವಾಗಲೂ ಕೂಡ ಸಾಕಷ್ಟು ಪ್ರಶ್ನೆಗಳಿದಾವೆ ಈ ಪ್ರಕರಣದಲ್ಲಿ. ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೋಗ್ತಿದ್ದಂಥ ಜನರಿಗೆ ಒಂದು ಆಧಾರ್ ಕಾರ್ಡ್ ಸಿಗುತ್ತೆ. ಆ ಆಧಾರ್ ಕಾರ್ಡ್ ಇದ್ದ ಮೇಲೆ ಇದ್ದಂಥ ನಂಬರ್ಗೆ ಕರೆ ಮಾಡಿದಾಗ ಅದು ತುಮಕೂರು ಜಿಲ್ಲೆ ಮಹಿಳೆ ಅಂತ ಗೊತ್ತಾಗುತ್ತೆ. ಅವ್ರ ಫ್ಯಾಮಿಲಿ ಸದಸ್ಯರಲ್ಲಿ ಬರ್ತಾರೆ, ಹುಡುಕಾಡ್ತಾರೆ. ಆವಾಗ ನಿನ್ನೆ ಬಂದು ಹುಡುಕಾಡಿದಾಗ ಯಾವುದೇ ಬಟ್ಟೆಗಳು ಸಿಕ್ಕಿರಲಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಅವ್ರ ಕುಟುಂಬದ ಸದಸ್ಯರು ಕೊಡ್ತಾ ಇದ್ದಾರೆ. ಆವಾಗಲೇ ನಾವು ದೂರು ಕೊಡಲಿಕ್ಕೆ ಮುಂದಾದ್ವಿ, ಆಗದೆ ಪೊಲೀಸರು ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ. ನಿನ್ನೆನೇ ದೂರು ತಗೊಂಡು ಹುಡುಕಾಟ ನಡೆಸ್ತಾರೆ. ಎಲ್ಲೋ ಒಂದು ಕಡೆ ಮಹಿಳೆ ಸಿಕ್ಬೋದಾಗಿತ್ತು. ಆದರೆ ಇವತ್ತು ಬಂದು ನೋಡಿದ್ರೆ ಆಕೆ ಬಟ್ಟೆ ಸಿಗ್ತಾ ಇದೆ, ಬ್ಯಾಗ್ ಸಿಗ್ತಾ ಇದೆ. ನಿಜವಾಗ್ಲೂ ಕೂಡ ಏನಾಗಿದೆ ಅಂತಕ್ಕಂಥ ಆತಂಕ, ಅನುಮಾನ ನಮಗೂ ಇದೆ ಅಂತಕ್ಕಂಥ ಒಂದು ರೀತಿ ಆತಂಕವನ್ನು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲ. ಈಗ ಕೆರೆನಲ್ಲೂ ಕೂಡ ಏನಾದರೂ ಹುಡುಕಾಟ ನಡೀತಾ ಇದೆ? ಯಾಕಂದರೆ ನೀವು ಬೋಟ್ ಕೂಡ ತೋರಿಸ್ತಾ ಇದ್ದೀರಿ, ಅಲ್ಲೂ ಕೂಡ ಈ ಕೆರೆಯ ಆಳದಲ್ಲಿ ಏನಾದರೂ ಹುಡುಕುವಂಥ ಪ್ರಯತ್ನಗಳಾಗ್ತಾ ಇದೆಯಾ ಮಂಜುನಾಥ್? ಹೌದು ರಂಗನಾಥ್, ಖಂಡಿತವಾಗ್ಲೂ ನಾವು ಅದನ್ನು ಕೂಡ ತೋರಿಸ್ತಾ ಹೋಗ್ಬೋದು. ಇದೇ ಸಮೀಪ ಇದು ರಾಷ್ಟ್ರೀಯ ಹೆದ್ದಾರಿ 373 ಬೇಲೂರು ಬಿಳಿಕೆರೆ ರಸ್ತೆ. ಇದು ನಿತ್ಯ ಸಾವಿರಾರು ವಾಹನಗಳು ಓಡಾಡ್ತವೆ. ಅದರ ಸಮೀಪ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಈಗ ಅಗ್ನಿಶಾಮಕ ಸಿಬ್ಬಂದಿ ಸುಮಾರು ನಿರಂತರವಾಗಿ 1 ಗಂಟೆಯಿಂದ ಆ ಒಂದು ಕೆರೆಯ ಸಂಪೂರ್ಣವಾಗಿ ಕೆರೆಯನ್ನ ಜಾಲಾಡ್ತಾ ಇದ್ದಾರೆ. ಅದು ಇದುವರೆಗೂ ಕೂಡ ಯಾವುದೇ ಸುಳಿವು ಪತ್ತೆ ಆಗಿಲ್ಲ. ಆದರೆ ಒಂದು ಕೆರೆಯ ಪಕ್ಕದಲ್ಲಿ ಆಕೆಯ ಚಪ್ಪಲಿ ಸಿಕ್ಕಿದೆ. ಆಕೆಯ ಬಟ್ಟೆಗಳೆಲ್ಲವೂ ಕೂಡ, ಆಕೆ ಧರಿಸಿದಂಥ ಎಲ್ಲ ಬಟ್ಟೆ, ಮೈ ಮೇಲಿನ ಟಾಪ್ ಇರ್ಬೋದು, ಹಾಗೆ ಪ್ಯಾಂಟ್ ಇರ್ಬೋದು, ಎಲ್ಲವೂ ಕೂಡ ಇದೇ ಸ್ಥಳದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ
ಹಾಗಾದ್ರೆ ಆಕೆ ಬಟ್ಟೆ ಇಲ್ಲಿದ್ದ ಮೇಲೆ ಆಕೆ ಏನಾದ್ಲು ಅಂತಕ್ಕಂಥ ಪ್ರಶ್ನೆ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಬಟ್ಟೆ ಒಂದು ಕಡೆ ಸಿಕ್ಕರೆ ಇಲ್ಲಿಂದ ಸುಮಾರು 100 ಮೀಟರ್ ದೂರಕ್ಕೆ ಮತ್ತೊಂದು ಕಡೆ ಆಕೆಯ ವ್ಯಾನಿಟಿ ಬ್ಯಾಗ್ ಒಳಗಡೆ ತನ್ನ ತಾಯಿ ಮನೆಯಿಂದ ತನ್ನ ಗಂಡನ ಮನೆಗೆ ಒಂದಷ್ಟು ಉಪ್ಪಿನಕಾಯಿಗಳು ಮತ್ತೆ ಬೇರೆ ಆಹಾರ ಸಾಮಗ್ರಿಗಳನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಸೊ ಅದೆಲ್ಲವೂ ಕೂಡ ಮತ್ತೊಂದು ಕಡೆ ಸಿಕ್ಕಿರ್ತಕ್ಕಂಥದ್ದು. ಈಗ ನಾವು ನೋಡ್ತಾ ಇದ್ದೀವಿ ಇದೇ ಸ್ಥಳದಲ್ಲಿ ಆಕೆಯ ಬಟ್ಟೆ, ಆಕೆಯ ಚಪ್ಪಲಿ ಎಲ್ಲವೂ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇದರ ಆಧಾರದಲ್ಲೇ ಪಕ್ಕದಲ್ಲೇ ಏನಾದರೂ ಆಕೆಯನ್ನು ಹತ್ಯೆ ಮಾಡಿ ಕೆರೆಗೆ ಬಿಸಾಡಿರ್ಬೋದು ಅಂತಕ್ಕಂಥ ಅನುಮಾನದ ಮೇಲೆ ಆ ಒಂದು ಶೋಧ ಕಾರ್ಯ ನಡೀತಾ ಇದೆ. ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಪೊಲೀಸರು ಕೂಡ ಸ್ಥಳಕ್ಕೆ SP ಭೇಟಿ ಕೊಟ್ಟಿದ್ದಾರೆ, ಹಾಗೆ ಶ್ವಾನದಳ ಕೂಡ ಭೇಟಿ ಕೊಟ್ಟಿದೆ, ಸುಕೋ ಟೀಮ್ ಕೂಡ ಭೇಟಿ ಕೊಟ್ಟಿದೆ. ಏನಾಗಿರ್ಬೋದು ಈ ಒಂದು ಪ್ರಕರಣದಲ್ಲಿ ಎಲ್ಲವೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸೊ ಪೊಲೀಸರ ತನಿಖೆ ಬಳಿಕ ಅಷ್ಟು ನಿಜವಾಗ್ಲೂ ಕೂಡ ಈ ಒಂದು ಘಟನೆಯಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕಾಗುತ್ತೆ. ರಂಗನಾಥ್. ಓಕೆ ಮಂಜುನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.